ಏನ್ ಅನ್ಸುತ್ತಣ್ಣ, ಯಾರು ಚೆನ್ನಾಗ್ ಆಡ್ತಾವ್ರ, ಯಾರು ಚೆನ್ನಾಗ್ ಆಡ್ತಾರೆ? ಇನ್ನು ಯಾರು ನನ್ಗನ್ಸಿದ ಮಟ್ಟಿಗೆ ಯಾರು ಚೆನ್ನಾಗಿ ಆಡ್ತಾ ಇಲ್ಲ. ಎಲ್ಲ ಅಲ್ಲಿ ನಾಟಕ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಅವ್ರ ಒರಿಜಿನಾಲಿಟಿ ನನ್ಗೆ ಯಾರಿಗೂ ಕಾಣ್ತಾ ಇಲ್ಲ. ಗಿಲ್ಲಿ ನಟ ಒಬ್ರು ಒರಿಜಿನಾಲಿಟಿ ಇದಾರೆ ಬಿಟ್ರೆ ಬೇರೆಯವರೆಲ್ಲ ಸೇಫ್ ಗೇಮ್ ಆಡ್ತಾ ಇದಾರೆ. ನಾನು ಯಾಕೆ ಮಾತಾಡಿ ನಿಷ್ಠುರ ಆಗ್ಬೇಕು ಅವ್ರ ಜೊತೆ, ನನ್ನನ್ನೇನಾದ್ರೂ ನಾಮಿನೇಟ್ ಮಾಡ್ಬಿಟ್ರೆ ನಾನು ಅನ್ನೋ ಲೆಕ್ಕದಲ್ಲಿದ್ದಾರೆ. ಓಪನ್ ಅಪ್ ಆಗ್ತಾ ಇಲ್ಲ. ಅಲ್ಲಿ ಏನಾಗ್ತಾ ಇದೆ, ಮೈಂಡ್ ಗೇಮ್ ಆಡ್ತಾ ಇದಾರೆ. ನಾನು ಒಳ್ಳೆನಾಗಿರ್ಬೇಕು ಅಂತ ಎಲ್ಲರೂ ಅದೇ ತರದಲ್ಲಿ ಇದ್ದಾರೆ. ಎಸ್, ಇನ್ನು ಗಿಲ್ಲಿ ನಟನ್ ಬಗ್ಗೆ ಏನಂತೀವಿ? ಗಿಲ್ಲಿ ನಟ ಫ್ರಾಂಕ್ ಒಂದು ನೇರವಾದ ವ್ಯಕ್ತಿ, ನೇರವಾಗಿರುವಂತ ವ್ಯಕ್ತಿ. ಅವನು ಏನು ಒರಿಜಿನಲ್ ಆಗಿ ಹೊರಗಡೆ ಇರ್ತಾನೆ ಅದೇ ತರ ಇದ್ದಾನೆ ಅಲ್ಲಿ. ಓಕೆ, ಗಿಲ್ಲಿ ನಟ ಒರಿಜಿನಲ್ ಆಗಿ ಅಂದ್ರೆ ಹೊರಗಡೆ ಹೆಂಗಿದ್ರು ಅದೇ ತರ ಇದ್ದಾರೆ. ಕಾಮಿಡಿ ಮಾಡ್ತಾರೆ, ನಗಿಸ್ತಾರೆ. ಅದರಿಂದ ಸ್ವಲ್ಪ ಪ್ರೋಗ್ರಾಮ್ ಸ್ವಲ್ಪ ನೋಡ್ಬೇಕು ಅನ್ಸುತ್ತೆ. ಅದ್ ಬಿಟ್ರೆ ಇನ್ನು ಇನ್ನೂ ಕಲಿಯೋದು ಬಹಳ ಇದೆ ಅಂತ ಅನ್ಸುತ್ತೆ. ಅಶ್ವಿನಿ ಗೌಡ ಅವ್ರ ಬಗ್ಗೆ ಏನ್ ಹೇಳ್ತೀವಿ? ಅಶ್ವಿನಿ ಗೌಡ ಅವರು ತಾವು ಏನ್ ಮಾಡಿದ್ರು ಸರಿ ಅಂತಾರೆ. ತಮ್ಗೆ ಬಗ್ಗೆ ಯಾರು ಬೈದ್ರೆ ತಡ್ಕೊಳಲ್ಲ. ಅವರು ಎಲ್ಲರಿಗೂ ಬೈಬೋದು. ಅವ್ರು ಏಕವಚನದಲ್ಲಿ ಮಾತಾಡ್ಬೋದು, ಅವ್ರು ಇಂಗ್ಲೀಷಲ್ಲಿ ಮಾತಾಡ್ಬೋದು, ಬೇರೆಯವ್ರು ಇಂಗ್ಲೀಷಲ್ಲಿ ಮಾತಾಡಂಗಿಲ್ಲ. ಕನ್ನಡ ಹೋರಾಟಗಾರ್ತಿ ಅಂತಾರೆ. ಕನ್ನಡ ಹೋರಾಟಗಾರ್ತಿಯಾಗಿ ಅವ್ರಿಗೆ ಸ್ಪಷ್ಟವಾಗಿ ಕನ್ನಡ ಬರಲ್ಲ. ಅದು ನನ್ನ ಅನಿಸಿಕೆ. ಬೇರೆಯವ್ರಿಗೆ ಅವರು ರೂಲ್ ಮಾಡಕ್ ಮೊದಲು ತಾವು ಹೇಗೆ ನಡ್ಕೋಬೇಕು ಪ್ರತಿಸ್ಪರ್ಧಿಗಳ ಜೊತೆ ಅನ್ನೋ ಒಂದು ಸೆನ್ಸ್ ಇರಬೇಕು. ಏಯ್ ಅಂತಾರೆ, ಬೇರೆ ಅಂದ್ರೆ ನನ್ನ ಹತ್ರ ಅದನ್ನ ಇಟ್ಕೋಬೇಡ ಅಂತಾರೆ. ಅದೇನು ಅವ್ರ ಮನೆ ಅಲ್ಲ, ಅದು ಬಿಗ್ ಬಾಸ್ ಮನೆ. ಸಾರ್ವಜನಿಕವಾಗಿ ಕನ್ನಡದ ಆಸ್ತಿ ಅದು. ಕನ್ನಡಿಗರು ನೋಡುವಂತ ಪ್ರೋಗ್ರಾಮ್ ಅಲ್ಲಿ ಇವರು ಪರ್ಸನಲ್ ಆಗಿ ರಿವೆಂಜ್ ತೀರ್ಸ್ಕೊಳ್ಳೋದು ಅದೆಲ್ಲ ಸರಿ ಇಲ್ಲ ಅಂತ ನನ್ನ. ಪ್ರತಿ ಕಂಟೆಸ್ಟೆಂಟ್ಗಳ ಮೇಲೂ ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋಗ್ತಾರಲ್ಲ, ಇದು ಅವರ ಸ್ಟ್ರಾಟರ್ಜಿನ ಅಥವಾ ನಾನ್ ಜಗಳ ಮಾಡಿದ್ರೆ ಫೇಮಸ್ ಆಗ್ತೀನಿ ಅನ್ನೋ ಒಂದು ಭ್ರಮೆನ? ಎರಡೂನು. ಸ್ಟ್ರಾಟಜಿನೂ ಹೌದು, ಫೇಮಸ್ ಆಗ್ತೀನಿ ಅನ್ನೋದು. ಅದು ಆಲ್ರೆಡಿ ಫೇಮಸ್ ಆಗಿದ್ದಾರೆ, ಬಟ್ ಅವ್ರ ಸ್ಟ್ರಾಟಜಿ ಅಂತ ಅನ್ಸುತ್ತೆ. ನಾನು ವೀಕ್ ಮಾಡ್ಕೊಂಡು ಬಂದ್ರೆ ಅವರು ನನಗೆ ಸ್ವಲ್ಪ ಭಯ ಪಡ್ತಾರೆ, ನನ್ನ ಜೊತೆ ಮಾತಾಡಕ್ಕೆ ಇದು ಮಾಡ್ತಾರೆ. ಆಗ ನಾನು ನನ್ನ ಪವರ್ ತೋರಿಸ್ಬೋದು ಅನ್ನೋ ಒಂದು ಭಾವನೆ ಇರ್ಬೋದು. ಭ್ರಮೆ. ಹೌದು. ಎಸ್, ಇನ್ನು ಅಶ್ವಿನಿ ಗೌಡ ಅವರು ಅಂತ ಬಂದಾಗ ಹೊರಗಡೆ 150 ಮನೆಗಳಿದೆ, 100 ಕೋಟಿ ಆಸ್ತಿ ಒಡತಿಯವರು. ಬಿಗ್ ಬಾಸ್ ಮನೆಯ ಅವಶ್ಯಕತೆ ಇತ್ತ? ಸರ್, ಯಾರಿಗೆ ಎಷ್ಟು ಕೋಟಿ ಇದ್ರೂ ಅದು ಅವಶ್ಯಕತೆ ಇರುತ್ತೆ. ಯಾಕಂದ್ರೆ ನಾವ್ ಎಷ್ಟೇ ಆದ್ರೂ ಊಟ ಮಾಡೋದು ಇಷ್ಟೇ. ಕೋಟಿ ಇದ್ರೆ ಅದು ಕೋಟಿ ಆಗಿದೆ ಅಂದ ತಕ್ಷಣ ಜನ ಎಲ್ಲ ನೀವು ಅವ್ರಿಗೆ ಓಟ್ ಹಾಕಲ್ಲ. ನಿಮ್ಮ ಪಾಪ್ಯುಲಾರಿಟಿಗೋಸ್ಕರ, ಅಥವಾ ನಿಮ್ ನೇಮ್ ಬರ್ಲಿ ಅನ್ನೋದಕ್ಕೋಸ್ಕರ, ಅಥವಾ ನೀವು ಟೈಮ್ ಪಾಸ್ ಮಾಡೋದಕ್ಕೋಸ್ಕರ, ಅಥವಾ ಏನಾದ್ರೂ ಒಂದು ಕಲಿಬೇಕು ಅನ್ಕೊಂಡು ಬಿಗ್ ಬಾಸ್ಗೆ ಹೋಗೋದು, ಒಂದು ಪ್ರೋಗ್ರಾಮ್ ಕೊಡೋದಕ್ಕೆ ಅಂತ. ಎಷ್ಟು ಕೋಟಿ ಇದ್ರು ನೀವು ಮನೆ ಒಳಗಡೆ ಇದ್ರೆ ಯಾರಿಗೂ ಗೊತ್ತೇ ಆಗಲ್ಲ. ಬಿಗ್ ಬಾಸ್ಗೆ ಅಶ್ವಿನಿ ಗೌಡ ಬರಕ್ ಮೊದಲು ಅವ್ರು 150 ಮನೆ ಇದೆ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ. ಅವ್ರು ಬಂದ್ಮೇಲೆ 150 ಮನೆ ಇದೆ ಅಂತ ಗೊತ್ತಾಯ್ತು. ಕೆಲವರು ಆ ಥರನೂ ಇರ್ತಾರೆ. ಈ ಗಿಲ್ಲಿ ನಟನ ಮನೆಗೆ ಯಾರು ಹೋಗ್ತಿರ್ಲಿಲ್ಲ, ಈಗ ಎಲ್ಲ ಮೀಡಿಯಾದವರು ಹೋಗ್ತಾರೆ, ಅವ್ರ ತಂದೆ ತಾಯಿನ ಮಾತಾಡಿಸ್ತಾರೆ. ಹಂಗೆ ಕೆಲವರು ಬರ್ತದೆ. ಎಲ್ಲಾರ್ಗೂ ಟ್ಯಾಲೆಂಟ್ ಇದೆ, ಅದನ್ನ ಸರಿಯಾದ ರೀತಿ ಉಪಯೋಗಿಸ್ಕೋಬೇಕು ಅಂತ ನಾನು ಹೇಳ್ತೀನಿ. ಎಸ್, ಇನ್ನು ಸೂರಜ್ ಮತ್ತೆ ಯಾರದು ಇನ್ನು ರಾಶಿಕಾ, ಅವರಿಬ್ಬರ ಬಗ್ಗೆ ಹೇಳೋದಾದ್ರೆ? ಸೂರಜು ಅವ್ರು ಏನು ಆಟ ಆಡ್ತಾ ಇಲ್ಲ. ಅವ್ರ ಬಾಡಿ ಬಿಲ್ಡ್ ಮಾಡ್ಕೊಂಡು ಹ್ಯಾಂಡ್ಸಮ್ ಆಗಿದ್ದಾರೆ ಅನ್ನೋದೊಂದು ಬಿಟ್ರೆ, ಅಲ್ಲಿ ರಾಶಿಕಾಗೆ ಗುಲಾಬಿ ಹೂ ಕೊಟ್ಟರು ಅನ್ನೋದೊಂದು ಬಿಟ್ರೆ, ಅವರಿಬ್ರು ಸ್ಟೋರಿ ಹಂಗೆ ಕಂಟಿನ್ಯೂ ಆಗ್ತಾ ಇದೆ. ಅದು ಫೇಕಾ ರಿಯಲ್ ಗೊತ್ತಿಲ್ಲ. ಅದೇ ಇದರಿಂದ ಏನೋ ಸ್ವಲ್ಪ ನಮ್ದು ಓಡ್ಬೋದು ಅಂತ ಅನ್ಕೊಂಡಿರ್ಬೋದು. ಯಾರ ಫೇವರ್ನು ಮಾಡಬಾರ್ದು. ಅವ್ರು ಆಟ ಆಡಿದ್ರೆ ಆಡಿದ್ದಾರೆ ಅನ್ಬೇಕು, ಆಡಿಲ್ಲ ಅಂದ್ರೆ ಆಡಿಲ್ಲ ಅನ್ಬೇಕು. ಎಂತೆಂತ ಬಿಗ್ ಬಾಸ್ ಅಲ್ಲಿ ಲವ್ ಸ್ಟೋರಿ ಆಗಿ ಮದುವೆ ಆಗಿ ಡೈವರ್ಸ್ ಆಗ್ಬಿಟ್ಟಿದ್ದಾವೆ. ಹಂಗಿರ್ಬೇಕಾದ್ರೆ ಇದು ಏನು ಅಲ್ಲ. ನಾವು 12 ಸೀಸನ್ ನೋಡ್ಕೊ ಬಂದಿದೀವಿ. ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಆಟ ಆಡ್ಬೇಕು ಅಂತ ಹೇಳ್ತೀನಿ. ಎಸ್, ಮಾಳು ನಿಪ್ನಾಳ್ ಬಗ್ಗೆ ಏನು? ಮಾಳು ಅವರು ಒಂದು ದಿವ್ಸಕ್ಕೊಂದು ಹಾಡು ಹೇಳ್ತಾರೆ, ವಾರಕ್ಕೊಂದು 7 ಹಾಡು. ಅವ್ರು ಹೇಳೋ ಹಾಡುಗಳು ಅರ್ಥನೂ ಆಗಲ್ಲ. ಮತ್ತೆ ಬಹಳ ಸ್ಪೀಡಾಗಿ ಮಾತಾಡ್ತಾರೆ. ಸ್ಪೀಡಾಗಿ ಮಾತಾಡೋದ್ ಬದಲು ಅದನ್ನೇ ನಿಧಾನಕ್ಕೆ ಅರ್ಥ ಆಗಂಗೆ ನಾನು ಹೇಗ್ ಮಾತಾಡ್ತಾ ಇದೀವಿ ಆ ತರ ಮಾತಾಡಿದ್ರೆ ಸರಿ ಆಗುತ್ತೆ. ಗೊಜ್ಜು ಅಂದ್ರೆ ಅದು ಅರ್ಥ ಆಗಲ್ಲ. ನಿಧಾನಕ್ಕೆ ಮಾತಾಡ್ಬೇಕು. ಅವರಲ್ಲಿರೋ ಟ್ಯಾಲೆಂಟ್ ಬರೀ ಹಾಡು ಅನ್ನೋದೇ ಆದ್ರೆ ಹನುಮಂತಂಗೂ ಇವ್ರಿಗೂ ಹೋಲ್ಸ್ಕೊಂಡ್ರೆ ಹನುಮಂತನೂ ಹಾಡು ಹೇಳ್ತಿದ್ರು. ಅವ್ರಿಗೆ ಫಾಲೋವರ್ಸ್ ಜಾಸ್ತಿ ಇದ್ರು. ಇವರು ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು. ದಿವ್ಸಕ್ಕೊಂದು ಹಾಡು ಹೇಳ್ಕೊಂಡು ಫಸ್ಟ್ ದಿನನೂ ಅದೇ ಹಾಡು, ಒಂದು ವಾರ ಆದ್ಮೇಲೂ ಅದೇ ಹಾಡು, 25 ದಿನ ಆದ್ಮೇಲೂ ಅದೇ ಹಾಡು, ಜನ ಏನ್ ದಟ್ರಲ್ಲ ಅಂತ ಅನ್ಸುತ್ತೆ. ಅವ್ರು ಇನ್ನೂ ಸ್ವಲ್ಪ ಇಂಪ್ರೂವ್ ಆಗ್ಬೇಕು ಅಂತ ಅನ್ಸುತ್ತೆ. ಎಸ್, ಇನ್ನು ಮೌಂಟೇನ್ ರಘು ಅವ್ರ ಬಗ್ಗೆ ಏನ್ ಹೇಳ್ತೀರಿ? ಮೌಂಟೇನ್ ರಘು ಅವ್ರು ಫಾರ್ವರ್ಡ್ ಇದ್ದಾರೆ, ಸ್ಟ್ರೈಟ್ ಫಾರ್ವರ್ಡ್ ಇದ್ದಾರೆ. ಅವ್ರೇನು ಅವ್ರ ಪವರ್ ಎಲ್ಲ ಏನು ಗೊತ್ತಿದೆ. ಅಶ್ವಿನಿ ಗೌಡ ಅವ್ರನ್ನ ಜೈಲ್ಗೆ ಹಾಕ್ದಾಗ ಕಳಪೆ ಅಂತಂದಾಗ ಅವರು ಊಟ ಮಾಡಿ ಅಂತ ಹೋಗರ್ದ್ರು. ಒಂದು ಮಾನವೀಯತೆ ಗುಣನೂ ಇಟ್ಕೊಂಡಿದ್ದಾರೆ. ಅವ್ರು ನನ್ಗೇನು ಫೇಕ್ ಅನ್ನಿಸ್ತಾ ಇಲ್ಲ. ಎಲ್ರಿಗೂ ಮರ್ಯಾದೆ ಕೊಡ್ತಾ ಇದ್ದಾರೆ. ಮಾತಾಡೋ ಫ್ಲೋನಲ್ಲಿ ಒಂದೊಂದ್ಸಲ ಏ ಅಂತಾರೆ. ಅದೆಲ್ರಿಗೂ ಮನುಷ್ಯನ ಸಹಜ ಕ್ರಿಯೆ. ಪ್ರತಿಯೊಬ್ಬರಿಗೂ ನಾವು ಪ್ರವೋಕ್ ಮಾಡಿದಾಗ ಅದು ಏಕವಚನ ಬಂದೇ ಬರುತ್ತೆ. ಅದ್ ಬಿಟ್ರೆ ಈಸ್ ಓಕೆ ಅಂತ ಅನ್ಸುತ್ತೆ. ಇಟ್ಸ್ ಬೆಟರ್. ಮಲ್ಲಮ್ಮನ್ ಬಗ್ಗೆ?
ಮಲ್ಲಮ್ಮ ಅಮಾಯಕ್ಕೆ. ಅವರು ಬಿಗ್ ಬಾಸ್ ಅಲ್ಲಿ ಯಾಕೆ ಬಂದಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಅವರು ಒಳ್ಳೆಯರು ಹಂಗಂತ ಹೇಳಿ ಇಲ್ಲಿರೋ ಕಂಟೆಸ್ಟೆಂಟ್ಗಳಿಗೆ ಹೋಲ್ಸ್ಕೊಂಡ್ರೆ ಅವ್ರು ಏನೂ ಇಲ್ಲ. ಒಳ್ಳೆ ಅವ್ರ ಆಟ ಆಡಬೇಕು, ನನ್ನನ್ನು ಯಾಕೆ ಕೂರಿಸ್ತೀರಾ ಅಂತ ಕ್ಯಾಪ್ಟನ್ ಕೂತ್ಕೊಳ್ಳಿ ಅಂದೇ ತಕ್ಷಣ ಕೂತ್ಕೊಳ್ಳೋದಲ್ಲ. ಅವ್ರನ್ನ ಡಮ್ಮಿ ಮಾಡೋಕ್ಕೆ ಕ್ಯಾಪ್ಟನ್ ಕೂತ್ಕೊಳ್ಳಿ ಅಂತಾರೆ. ಇಲ್ಲಪ್ಪ ನಾನು ನನ್ನ ಕೆಲಸ ಮಾಡ್ತೀನಿ ಕೊಡಿ ಅಂತ ಕೇಳಬೇಕು. ನನಗೂ ಟಾಸ್ಕ್ ಕೊಡಿ ಮಾಡ್ತೀನಿ ಅನ್ಬೇಕು, ನನಗೂ ಕನ್ನಡ ಬರುತ್ತೆ ಮಾತಾಡ್ತೀನಿ ಅನ್ಬೇಕು. ಅದನ್ನ ಅವ್ರು ಮಾಡ್ತಾ ಇಲ್ಲ ಅಂತ ಹೇಳಿ. ಎಸ್ ಸರ್, ನಿಮ್ಗೆ ಏನಾದ್ರು ಅವಕಾಶ ಸಿಕ್ಕಿದ್ರೆ ಬಿಗ್ ಬಾಸ್ ಮನೆಗೆ ಹೋಗಕ್ಕೆ ಹೋಗ್ತೀರಾ? ಸರ್ ನಮ್ಗೆ ಅವಕಾಶ ಸಿಕ್ಕಿದ್ರೆ ಹೋಗ್ತೀವಿ ಅನ್ನೋದಕ್ಕಿಂತ ನಾವು ಬೇರೆ ಕೆಲಸದಲ್ಲಿ ಬ್ಯುಸಿ ಇದ್ದೀವಿ. ನಮಗೂ ಟ್ಯಾಲೆಂಟ್ ಎಲ್ಲ ಇದೆ. ನಾನು ಕಾಲೇಜ್ ಡೇಸಲ್ಲೆಲ್ಲ ಆಡ್ತಿದ್ದೆ, ಡಿಬೇಟ್ ಮಾಡ್ತಿದ್ದೆ, ಎಲ್ಲ ಇತ್ತು. ಈಗ ನಮ್ಮ ಪ್ರೊಫೆಷನ್ ಸೆಟ್ ಆಗ್ಬಿಟ್ಟಿದೀವಿ. ನಮ್ಮಂತರ ಲಕ್ಷಾಂತರ ಜನ ಇರ್ತಾರೆ, ಅಂಥವ್ರಿಗೆ ಅವಕಾಶ ಕೊಡಿ. ನಮ್ಗೆ ಆ ತರ ದುರಾಸೆ ಇಲ್ಲ. ನಾವು ನೋಡಿ ಸಪೋರ್ಟ್ ಎಂಜಾಯ್ ಮಾಡ್ತೀವಿ. ನಾನು ಅಲ್ಲಿ ಹೋಗ್ಬೇಕು ಅನ್ಕೊಂಡು ಮಾಡೋಕ್ಕಾಗಲ್ಲ, ನನ್ನ ಕೆಲಸ ಬಿಟ್ಕೊಂಡು ಹೋಗಕ್ಕಾಗಲ್ಲ. ವಾರಕ್ಕೆ ಔಟ್ ಆಗ್ಬೋದು, 2 ವಾರಕ್ಕೆ ಔಟ್ ಆಗ್ಬೋದು. ನೆಕ್ಸ್ಟ್ ನನ್ನ ಫ್ಯೂಚರ್ ಮುಖ್ಯ ಆಗುತ್ತೆ. ಎಷ್ಟೋ ಜನ ಸೀರಿಯಲ್ಗಳು ಬಿಟ್ಬಿಟ್ಟು ಹೋಗಿದ್ದಾರೆ, 1 ವಾರಕ್ಕೆಲ್ಲ ಬಂದಿದ್ದಾರೆ. ಕರಿ ಬಸವಯ್ಯ ಅದೇನೋ 1 ಲಕ್ಷಕ್ಕೆ ನಾನು ಒಡವೆ ಇಟ್ಟು ಬಟ್ಟೆ ತಗೊಂಡು ಹೋದೆ ಅಂದ್ರು, 1 ವಾರಕ್ಕೆ ಬಂದ್ರು ಅಂತ. ಇಂಟರ್ನ್ಯಾಷನಲ್ ಜಿಮ್ ಇರುವಂತ ಬಾಡಿ ಅವ್ರನ್ನೇ ಔಟ್ ಮಾಡ್ತು ಅಂದ್ರೆ ಅಲ್ಲಿ ಮೈಂಡ್ಗೆ ಮಾಡಬೇಕು. ಅದಕ್ಕೆ ಸ್ವಲ್ಪ ಪ್ರಿಪೇರ್ ಆಗಿರ್ಬೇಕು. ನಾವು ಅದಕ್ಕೋಸ್ಕರ ಅಲ್ಲಿ ಹೋಗಿ 1 ವಾರಕ್ಕೆ ಬರೋದಾದ್ರೆ ಏನಕ್ಕೆ ಹೋಗ್ಬೇಕು? ಇರೋ ಪ್ರೊಫೆಷನ್ ಅಲ್ಲ, ಅದು ಪ್ರಕ್ರಿಯೆ ಅಲ್ವಾ? ಯಾರಾದ್ರೂ ಒಬ್ರು ಹೋಗ್ಲೇಬೇಕಲ್ಲ, ವಾರ ವಾರ ಅವ್ರು ಹೋಗ್ಲೇಬೇಕು. ಅದಕ್ಕೇನೆ ಹೇಳ್ತಾ ಇರೋದು, ನಾವು ನಮ್ಮ ಕೆಲಸದಲ್ಲಿ ಬಿಸಿ ಇದ್ದೀವಿ, ಬೇಡ. ನಾವು ಸ್ಟೂಡೆಂಟ್ ಅಲ್ಲ ಈಗ, ಅಥವಾ ಫ್ರೀ ಆಗಿಲ್ಲ, ನಾವೇ ಕೆಲಸದಲ್ಲಿ ಬಿಸಿ ಇದ್ದೀವಿ, ಬೇಡ, ನಮ್ಗೆ ಸಪೋರ್ಟ್ ಮಾಡ್ತೀವಿ. ಎಸ್, ಈಗ ಎಷ್ಟೋ ಜನರು ಧ್ವನಿ ಏನಪ್ಪಾ ಅಂತಂದ್ರೆ ಬಿಗ್ ಬಾಸ್ಗೆ ಬರೀ ಸೆಲೆಬ್ರಿಟೀಸ್ ಗಳನ್ನೇ ಕರ್ಕೊಂತಾರೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಗುರ್ತಿರೋರ್ನೇ ಕರ್ಕೊಂತಾರೆ, ಬಡವ್ರ ಮಕ್ಳನ್ನ ಯಾರು ಕರ್ಕೊಳ್ಳಲ್ಲ, ಒಬ್ಬ ಆಟೋ ಡ್ರೈವರು ಕ್ಯಾಬ್ ಡ್ರೈವರ್ನ ಯಾರು ಕರ್ಕೊಳ್ಳಲ್ಲ ಅನ್ನೋದು ನಿಮ್ ಪ್ರಕಾರ? ಆಟೋ ಡ್ರೈವರು ಕ್ಯಾಬ್ ಡ್ರೈವರು ಅಂದ್ರೆ ಅವರಲ್ಲಿರೋ ಟ್ಯಾಲೆಂಟ್ ತೋರಿಸ್ಬೇಕಲ್ಲ. ಬಿಗ್ ಬಾಸ್ ಎಲ್ರಿಗೂ ಅವಕಾಶ ಕೊಡುತ್ತೆ. ಬಿಗ್ ಬಾಸ್ ಏನ್ ಮಾಡ್ಬೇಕು, ಈ ಲಕ್ಷಾಂತರ ಜನನ ಆಡಿಷನ್ ಮಾಡ್ಬೇಕು. ಕ್ಯಾಬ್ ಡ್ರೈವರ್ನು ಕರಿಬೇಕು, ರೈತನ ಮಗನ್ನು ಕರಿಬೇಕು, ಸೆಲೆಬ್ರಿಟಿಗಳನ್ನೂ ಕರಿಬೇಕು. ಸೆಲೆಬ್ರಿಟಿಗಳನ್ನ ಯಾಕೆ ಕರ್ಕೋತಾರೆ ಅಂದ್ರೆ ಬೇರೆಯವ್ರು ಹೋಗ್ತಾ ಇಲ್ಲ ಅಲ್ಲಿ. ಆಗ ವಿಧಿ ಇಲ್ಲೇ ಸೆಲೆಬ್ರಿಟಿಗಳು ಸೀರಿಯಲ್ ಇರೋರ್ನೇ ಹಾಕೋಬೇಕಾಗುತ್ತೆ. ಅವ್ರು ಅಡಿಷನ್ ಈ ಸರಿಗಮಪ ಮಾಡ್ತಾರಲ್ಲ ಆ ತರ, ಕಾಮಿಡಿ ಕಿಲಾಡಿಗಳು ಮಾಡ್ತಾರಲ್ಲ ಆ ತರ, ಹಳ್ಳಿ ಮೇಲೆ ಅವರು ಪ್ರವಾಸ ಕೈಗೊಂಡು ಅಲ್ಲಿರ್ತಕ್ಕಂಥ ಟ್ಯಾಲೆಂಟ್ಗಳನ್ನ ಹುಡುಕಿ ಅವ್ರಿಗೆ ಅವಕಾಶ ಮಾಡಿಕೊಟ್ರೆ ಖಂಡಿತ ಇನ್ನೂ ಬಿಗ್ ಬಾಸ್ ಫೇಮಸ್ ಆಗುತ್ತೆ. ಅವ್ರಿಗೆ ಹುಡ್ಕಕ್ ಆಗಲ್ಲ. ಈ ಸೀರಿಯಲ್ ಅಲ್ಲಿ ಇರೋರು ಕರ್ಕೊಂಬೋತಾರೆ, ಅವರು ಸೀರಿಯಲ್ ತರ ಡೈಲಾಗ್ ಹೊಡಿತಾರೆ. ಸೀರಿಯಲ್ ನೋಡಿರೋರ್ಗೆ ಅವ್ರು ಗೊತ್ತಿರ್ತಾರೆ, ಸೀರಿಯಲ್ ನೋಡದೇ ಇರೋರ್ಗೆ ಅವ್ರು ಗೊತ್ತಿರಲ್ಲ. ಹಂಗಲ್ಲ, ಬಿಗ್ ಬಾಸ್ ಅಂದ್ರೆ ಎಲ್ರಿಗೂ ಅವಕಾಶ ಕೊಡ್ಬೇಕು ಅಂದ್ರೆ ಪ್ರತಿ ಹಳ್ಳಿ, ತಾಲೂಕು, ಜಿಲ್ಲೆವಾರು, ಹೋಬಳಿವಾರು ಹೋಗಿ ಬಿಗ್ ಬಾಸ್ಗೆ ಅವಕಾಶ ಕೊಡ್ತೀವಿ. ನಿಮ್ಮಲ್ಲಿರೋ ಟ್ಯಾಲೆಂಟ್ ಏನು ಅಂತ ಕೇಳಿದ್ರೆ ನಮ್ಮ ಟ್ಯಾಲೆಂಟ್ಗೆ ಏನು ಕೊರತೆ ಇಲ್ಲ. ನಮ್ಮ ಕರ್ನಾಟಕದಲ್ಲಿ ಎಲ್ರಿಗೂ ಟ್ಯಾಲೆಂಟ್ ಇದೆ ಅಂತ ಹೇಳ್ತೀನಿ ಅಷ್ಟೇ. ಗಿಲ್ಲಿ ಕಾವ್ಯ ಲವ್ ಬಗ್ಗೆ ಎಲ್ಲ ನಾಟಕ ಸರ್. ಯಾವ ಲವ್ ಇರಲ್ಲ. ಗಿಲ್ಲಿ ಹಂಗಾಗ್ಬೇಕು ಅಂದ್ರೆ ಗಗನನ್ ಜೊತೆ ಹೋಗ್ಬೇಕಾಯ್ತು, ಹಂಗಾಗ್ಬೇಕು ಅಂದ್ರೆ ಯಶಸ್ವಿನಿ ಜೊತೆ ಹೋಗ್ಬೇಕಾಗಿತ್ತು. ಅದೆಲ್ಲ ಒಂದು ಪ್ರೋಗ್ರಾಮ್ ಅಲ್ಲಿ ಅದಿರುತ್ತೆ. ಕಾಲೇಜಲ್ಲಿ ನಾವೆಲ್ಲಾರನ್ನೂ ಲವ್ ಮಾಡ್ತೀವಿ, ಎಲ್ಲಾರನ್ನೂ ಮದುವೆ ಆಗತ್ತಾ? ಆತರ ಇದನ್ನು ಟೈಮ್ಗೆ ಬೇಕಾಗಿರುತ್ತೆ ಅಷ್ಟೇ. ಎಸ್, ನೀವೀಗ ಈ ತರ ಹೇಳಿದ್ರಿ, ಬಿಗ್ ಬಾಸ್ ಮನೆ ಅನ್ನೋದನ್ನ ಒಂದು 6 ವರ್ಷದ ಮಗುವಿಂದ ಹಿಡಿದು 60 ವರ್ಷದ ಮುದುಕರವರೆಗೂ ಎಲ್ಲರೂ ನೋಡ್ತಾ ಇರ್ತಾರೆ. ಹೌದು. ಸೊ ಆ ನೋಡುವಂತ ಬರದಲ್ಲಿ ಇವರು ಲವ್ ಮಾಡೋದನ್ನ ತೋರಿಸ್ತಾ ಇದಾರೆ. ಯಾವ ತರ ಯಾರ್ಯಾರನ್ನ ಚುಡಾಯಿಸೋದ್ ಹೆಂಗೆ ಅಂತ ತೋರಿಸ್ತಾರೆ, ಮತ್ತೆ ಯಾರ್ಯಾರಿಗೆ ಅವಾಜ್ ಹಾಕ್ಬೇಕು ಅನ್ನೋದನ್ನ ಹೆಂಗ್ ಅವಾಜ್ ಹಾಕ್ಬೇಕು ಅನ್ನೋ ತೋರಿಸ್ತಾರೆ. ಇದೇನಾ ಬಿಗ್ ಬಾಸ್ ನಿಯಮ ಅಂತ ಜನಗಳು ಕೇಳ್ತಾ ಇದ್ದಾರೆ. ಸರ್, ಬಿಗ್ ಬಾಸ್ ಫೇಮಸ್ ಆಗಿರೋದೇ ಆತರ. ಏನು ಗಾಸಿಪ್ ಇಲ್ಲ ಅಂದ್ರೆ ಸುಮ್ನೆ ನೀವು ಸಂಗೀತ ಆಡ್ಕೊಂಡು ಕೂತ್ಕೊಂಡ್ರೆ ಯಾರು ಕೇಳಲ್ಲ. ಜನ ಇಷ್ಟಪಡೋದೇ ಅದು. ಬ್ಯಾಚುಲರ್ ಆಗಿದ್ದನು ಲವ್ ಸೀನ್ ಇಷ್ಟಪಡ್ತಾನೆ. ಚಿಕ್ಕ ಮಕ್ಳಾಗಿರೋರು ಅವ್ರದ್ದು ಇದು ಕಾಮಿಡಿ ಮಾಡೋದು ಇಷ್ಟಪಡ್ತಾರೆ. ಏಜ್ ಆಗಿರೋರು ಅವ್ರು ಇನ್ನೊಂದ್ ತರ ಇಷ್ಟಪಡ್ತಾರೆ. ಎಲ್ಲಾರ್ಗು ಬೇಕಲ್ಲ ಅಲ್ಲಿ ಕಂಟೆಂಟು. ಅದಕ್ಕೋಸ್ಕರ ಅವ್ರು ಅದನ್ನ ತೋರಿಸ್ತಾರೆ ಅಷ್ಟೇ. ಚೇಂಜ್ ಕೇಳ್ತಾರಲ್ಲ ಜನ, ಒಂದೇ ತರ ನೋಡಿ ಬೇಜಾರಾಗಿರ್ತದೆ. ಒಂದೇ ತರ ಬಿಗ್ ಬಾಸ್ ಅನ್ಕೊಂಡು ಯಾರು ನೋಡಲ್ಲ. ಆಗ ಏನೋ ಒಂದು ಟ್ವಿಸ್ಟ್ ಇಡ್ತಾರೆ, ಅಂಥದನ್ನ ಮಾತ್ರ ಕಟ್ ಮಾಡಿ ತೋರಿಸ್ತಾರೆ. ಫುಲ್ ತೋರಿಸಿದ್ರೆ ಅದ್ರಲ್ಲಿ ಬೋರ್ ಆಗುವಂಥವು ಇರ್ತವೆ. ಅದು ಬಿಗ್ ಬಾಸ್ ಉದ್ದೇಶ. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬಹಳ ಅದ್ಭುತವಾಗಿ ಹೇಳಿದ್ರಿ.